ಓಕೆ ರಾಜಕಾರಣ ಹ್ಞೂ ಪಾಲಿಟಿಕ್ಸ್ ಬಗ್ಗೆ ಓದ್ತೀರಾ ಹೆಂಗೆ ಇಲ್ಲ ಸರ್ ಸಹವಾಸ ಮಾಡಿಲ್ಲ ಈಗ ಇಲ್ಲ ಅದು ಸರಿ ಇದ್ರೆ ಹೋಗ್ತಿದ್ವಿ ಇಷ್ಟು ಕೆಟ್ಟೋಗ್ಬಿಟ್ಟಿದೆ ಓಟ್ಗೆ 5,000 ಅಣ್ಣ ಈಗ ಇಲ್ಲ ನಮ್ಮ ಫಸ್ಟು ನಾವು ಬೈಬೇಕಾಗಿರೋದು ಜನನೇ ಸರಿ ಇಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಕುತ್ಕೊಂಡು ಲೆಕ್ಕ ಆ ಕಬ್ಬಿನ ಗದ್ದೆಯಲ್ಲಿ ನಿಂತ್ಕೊಂಡು ಏನ್ ಮಾತಾಡಿದ್ವಿ, ಟನ್ ಕಬ್ಬು ಫ್ಯಾಕ್ಟ್ರಿ ಕೊಡಿದ್ರೆ 3 ಚಿಲ್ಲರೆ, ಹೌದು ವ್ಯಾಲ್ಯೂಡೇಷನ್ ಮಾಡಿದ್ರೆ 10,000 ರೂಪಾಯಿ ಟನ್ ಕಬ್ಗೆ ನಾವು ಬೆಲ್ಲ ಮಾರ್ಕೊಂಡು ಎತ್ಕೋಬಹುದು ಅಂತ ಮಾತಾಡಿದ್ವಿ. ಈಗ ಓಟ್ಗೆ ಹೌದು ಲೆಕ್ಕ ಏನಾಗೋದು, ಕೈ ಮುಗಿದ್ಬಿಟ್ಟು ಬ್ರೋಚರ್ ಕುಪ್ಪಿಟ್ಟು ಕೇಳೋರು, ಆಟೋದಲ್ಲಿ ಪ್ರಚಾರಗಳಿರೋದು. ಹೌದು ಈಗ ಎಲ್ಲನೂ ಮಾಡಿ ರಾತ್ರಿ ಹಿಂದಿನ ದಿನ ಓಟ್ಗೆ ಎಷ್ಟು ಕೊಡ್ತಾನೆ, ತಲೆಗೆ ಎಷ್ಟು ಕೊಡ್ತಾನೆ ಅಂತ ಲೆಕ್ಕಾಚಾರ ಬಂದ್ಬಿಟ್ಟೈತೆ. ಇಲ್ಲ ನಮ್ಮ ಏನ್ ಹೇಳ್ತೀರಿ ಪಾಲಿಟಿಕ್ಸ್ ಬಗ್ಗೆ, ಅದ್ರ ಬಗ್ಗೆ? ಸರ್ ಇಲ್ಲ, ನಮ್ಮ ಜನ ಚೇಂಜ್ ಆಗೋವರೆಗೂ ದೇಶ ಚೇಂಜ್ ಆಗಲ್ಲ. ನಾಯಕರ ತಪ್ಪಿಲ್ಲ, ಜನಗಳದ ತಪ್ಪು, ಜನಗಳ ತಪ್ಪು. ನಾವು ಚಿಕ್ಕ ವಯಸ್ಸು ನಮ್ಮ ಚಿಂತಾಮಣಿ ಅಲ್ವಾ, ಆ ಚೌಡರೆಡ್ಡಿ ಅಂತ ಒಬ್ಬರಿದ್ರು, ಫಸ್ಟ್ ಹಳೆ MLA, ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ನಗರಾಭಿವೃದ್ಧಿ ಸುಧಾಕರ್ ಅವ್ರ ತಂದೆ. ಅವರು ಎಲೆಕ್ಷನ್ ನಿಂತ್ಕೊಂಡಾಗ ನಾವೆಲ್ಲ ಬಾವುಟ ಇಟ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಅವ್ರ ತಾತ ಅವ್ರ ತಂದೆ ಅವರು ಫ್ಯಾಮಿಲಿ ಆಂಜನೇಯ ರೆಡ್ಡಿ ಅಂತಿದ್ರು ಫಸ್ಟ್. ಮತ್ತು ಅವರು ಅವಾಗ ಊರೂರಲ್ಲೂ MLAಗೆ ಕಲೆಕ್ಷನ್ ಮಾಡ್ತಿದ್ವಿ, 2 ರೂಪಾಯಿ, 1 ರೂಪಾಯಿ MLA ಕೊಡಕ್ಕೆ. ನಿಮ್ಮ ಮನೆಯಲ್ಲಿ ಎಷ್ಟು ಕೊಡುತ್ತೆ MLAಗೆ? ನಾ 2 ರೂಪಾಯಿ ಅಣ್ಣ ನಾನು ಕಲೆಕ್ಟ್ ಮಾಡಿದ್ದೀನಿ, 1 ರೂಪಾಯಿ ಹಿಂಗೆ. ನಮ್ಮ 1 ರೂಪಾಯಿ ಕಟ್ ಮಾಡ್ಬಿಟ್ಟು ಅವ್ರು ಬಂದಾಗ ತಗೊಂಡೋಗಿ ಕೊಡೋದು. ನಮ್ ಕಡೆಯಿಂದ ಕಾಣಿಕೆ ಇಷ್ಟಪ್ಪ 2 ರೂಪಾಯಿ ನೋಟ್, 100 ರೂಪಾಯಿ ಎಲ್ಲ ಇಟ್ಬಿಟ್ಟು ಇಷ್ಟು ಕಟ್ಕೊಡೋದು. ಯಾವ ಊರಲ್ಲಿ ಇಷ್ಟಿಷ್ಟು ಕಲೆಕ್ಷನ್ ಆಯ್ತು ಅಂದ್ರೆ ಹಂಗಿದ್ದಿದ್ದು. ನಾವು ದುಡ್ಡು ಕೊಟ್ಟು MLA ಮಾಡ್ತಿದ್ದ ಪರಿಸ್ಥಿತಿಯಿಂದ ಈಗ ದುಡ್ಡು ಇಸ್ಕೊಂಡು MLA ಮಾಡ್ತಿದ್ವಲ್ಲ, 2,000 2 ರೂಪಾಯಿ ಕೊಟ್ಟು MLA ಮಾಡ್ತಿದ್ವಿ. ಈಗ 2,000 ತಗೊಂಡು MLA ಮಾಡ್ತಾ ಇದ್ವಿ. ಹೆಂಗೆ ಆ 2,000ಕ್ಕೆ ಅದ್ರ 4% ನಮ್ಮ ತಲೆ ಮೇಲೆ ಬೀಳುತ್ತೆ. ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಿ? ಅವೆಲ್ಲ ಮಾತಾಡೋದು ಬೇಡ ಸರ್, ನಿಮ್ಮ ಟಿವಿಗೆ ಬಂದಾಗ ಕೂತ್ಕೊಂಡು ಇವೇ ನಮ್ಗೆ ಭ್ರಷ್ಟಾಚಾರ ಅಂದರೆ ಜನನೇ ಸರಿ ಇಲ್ಲ, ಜನನೇ ಭ್ರಷ್ಟರು. ಎಲ್ಲೋದ್ರು ಜನಗಳ ಹತ್ರ ನಾನು ಉಪೇಂದ್ರ ಪಿಕ್ಚರ್ ತುಂಬ ಇಷ್ಟಪಡ್ತೀನಿ, ಯಾಕೆಂದರೆ ಜನ ಸರಿ ಇಲ್ಲ, ಜನ ಬೈತಾರೆ. ನೋಡಿದ್ರ ಸರ್ ನಾನು ಹೇಳಿದ್ದೀನಿ, ನೀವು ಒಂದು 2 ಎಲೆಕ್ಷನ್ ಯಾರು 1 ರೂಪಾಯಿ ದುಡ್ಡು ಇಸ್ಕೋಬೇಡಿ. ಆ MLA ಯಾರು 1 ರೂಪಾಯಿ ಕರಪ್ಷನ್ ಮಾಡಲ್ಲ. ಮಾಡಿದ್ರು 1 ಟರ್ಮ್ಗೆ ಮಾಡ್ಕೊಂಡು ಬಿಡ್ತಾನೆ, ಸಾಕು ಬಿಡು ಅಂತ ಅವನಿಗೆ ಬೇಜಾರಾಗಿ ಬಿಟ್ಬಿಡ್ತಾನೆ ನೆಕ್ಸ್ಟ್ ಇಯರ್. ಅಂದರೆ ಜನಗಳು ದುಡ್ಡು ಇಸ್ಕೊಳ್ಳೋದು ನಿಲ್ಸಿದ್ರೆ ಕರಪ್ಷನ್ ಇರುತ್ತೆ. ಇಲ್ಲೇ ನಾವೇ ಸರಿ ಇಲ್ಲ, ನಾವು ಸರಿ ಹೋದರೆ ಎಲ್ಲ ಸರಿ ಹೋಯ್ತು. ಆಯಿತಾ, ಒಂದು ಟರ್ಮ್ ಮಾಡ್ಕೊತಾನ ಆಯಿತು, 2ನೇ ಟೈಮ್ ಓಕೆ ಸುಸ್ತಾಗ್ಬಿಡ್ತಾನೆ. ಆಮೇಲೆ ಒಬ್ಬನಿಗೇ ಕೊಡ್ಬೇಕು ನೀವು. ಈ ವರ್ಷ ಈ ಜಾತಿಯವನಿಗೆ ಕೊಡ್ರಿ, ಇವನು ಒಂದು 100 ಕೋಟಿ ಮಾಡ್ಕೊಂಡದ, ನೆಕ್ಸ್ಟ್ ಇಯರ್ ಅವನಿಗೆ ಕೊಡ್ರಿ, ಅವನು ಹೊಸ್ದಾಗಿ ಬಂದ ಅವನು 100 ಕೋಟಿ ಮಾಡ್ಕೊಂಡೋಗ್ರಿ, ಇನ್ನೊಬ್ಬರು ಕೊಡ್ರಿ, ಹಂಗೆ ಒಬ್ಬನಿಗೇ ಕೊಡ್ತಾ ಇರಬೇಕು. ಅವನು ಒಂದು 5 ವರ್ಷ ತಿಂದು ಸಾಕಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅಯ್ಯ ಬೇಡ ನೆಕ್ಸ್ಟ್ ಇಯರ್ ಈ ಸಲ ಕೆಲಸ ಮಾಡೋಣ, ಹೋದ್ಸಲ ತಿಂದಿದ್ದೀವಿ ಅಂತ ಕೆಲಸ ಮಾಡ್ತಾನೆ. ನೀವು ಯಾವಾಗ ಚೇಂಜ್ ಮಾಡ್ತಾ ಇರ್ತೀರೋ, ಇವನು ಬಂದ 100, ಅವ್ನು ಬಂದ 100, ಅವ್ನು ಬಂದ 100, ಹಿಂಗೆ ಒಂದ್ಸಲ JDS ಅವ್ನು ಬಂದ 105 ಕೋಟಿ ಎತ್ಕೊಂಡಾಗ, ಕಾಂಗ್ರೆಸ್ ಬಂದ 100 ಕೋಟಿ ಎತ್ಕೊಂಡಾಗ, BJP ಬಂದ 100, ಹಂಗೆ ಬೇಡ, ಒಬ್ಬನಿಗೇ ಕೊಡ್ತಾಯಿರಿ, ಅವ್ನು ದುಡ್ಡು ತಿನ್ನಲ್ಲ, ನಿಮ್ಮ ಕ್ಷೇತ್ರ ಒಬ್ಬರಿದಾಗುತ್ತೆ.